ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಪಡಿತರ ಚೀಟಿ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರು ಅನರ್ಹರಿದ್ದಾರೆಯೋ ಅಂತವರ ಕಾರ್ಡ್ ರದ್ದಾಗಿದೆ. ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಕಾರ್ಡ್ ರದ್ದು ಮಾಡಲಾಗಿದೆ. ಅರ್ಹತೆ ಇರುವವರ ಬಿಪಿಎಲ್ ಕಾರ್ಡ್ ರದ್ದಾಗಿಲ್ಲ. ಜನರಿಗೆ ಗೊಂದಲ ಉಂಟು ಮಾಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಗರ ವಿರುದ್ಧ ಕಿಡಿಕಾರಿದ್ದಾರೆ. ಎಚ್ಡಿಕೆ ವಿರುದ್ಧ ಜಮೀರ್ ಹೇಳಿಕೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅವರು ಕೊಚ್ಚೆ ಪದ ಬಳಸಿದ್ದಾರಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದರು. ಕಾಂಗ್ರೆಸ್ನಲ್ಲೇ ಕುದುರೆ ವ್ಯಾಪಾರ ಅಂತ ಬಿಜೆಪಿಯನ್ನು ಹೇಳಿತ್ತು. ಇದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ಗಳು ಬೇರೆ, ಬಿಪಿಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ಕೆ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ. ಹೇಳ್ರಿ, ಜನಗಳ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ. ಅರ್ಹರಿಗೆ ತಪ್ಸಲ್ಲ, ಅನರ್ಹರಿಗೆ ಕೊಡಲ್ಲ. ವೆರಿ ಸಿಂಪಲ್ ಅಲ್ಲ. ಅರ್ಹರಿಗೆ ತಪ್ಸಲ್ಲ, ಅನರ್ಹರಿಗೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ. ಹೇಳ್ಬಾರ್ದಾಗಿತ್ತು. ಅವ್ರಿಗೆ ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಸ್ನೇಹ ಇರಲಿ, ಹೇಳ್ಬಾರ್ದಾಗಿತ್ತು. ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಕೊಚ್ಚೆ ಅವ್ರ ಕೈಲಿ ಅಂತ ಅವರು ಹೇಳಿದಾರಲ್ಲ, ಹೇಳಿರೋದು ಸರಿ ಇಲ್ಲ. ನಿಮ್ಮ ಪಕ್ಷದಲ್ಲೇ ನನಗೆ ಕೇಳಕ್ಕೆ ನೀನೇ ಆಗ್ಬೇಕಾ? ಅಲ್ಲ, ನೀವೇ ನಿಮ್ಮ ಆರೋಪ ಅಲ್ಲ ಸರ್? ಹೇಳಪ್ಪ, ನನ್ನ ಆರೋಪ ಬೇರೆ. ದೇ ಹ್ಯಾವ್ ಟ್ರೈಡ್ ಬಟ್ ಫೇಲ್ಡ್. ದೇ ಹ್ಯಾವ್ ಟ್ರೈಡ್ ಅಂಡ್ ಫೇಲ್ಡ್. ಸುಳ್ಳು ಕೇಸ್ ಹಾಕಕ್ಕೆ ಶುರು ಮಾಡಿದ್ದಾರೆ ಸರ್. ಈಗ 40% ವಿಚಾರ ಈಗ ನೀವು ಹೇಳಿದ್ರೆ ಹೋಗ್ತೀವಿ, ಆದ್ರೆ ಈ ಸಾಕ್ಷಿ ಇಲ್ದೇನೆ ಆರೋಪ ಮಾಡ್ದಂಗೆ ಆಯ್ತಲ್ಲ ಸರ್. ಎಲ್ಲ ಒಂದ್ ಕಡೆ ಇದು ಅಂದ್ರೆ ಯಾವ್ದು ಕೇಸ್ ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ವಿತೌಟ್ ಸರಿಯಾದ ಒಂದು ಗಟ್ಟಿಯಾದಂತ ಸಾಕ್ಷಿಗಳು ಇಲ್ದೇನೆ ಆರೋಪ ಮಾಡಿಬಿಟ್ರ ಅಲ್ಲ ಸರ್? ಹೇಳದೇ ಇಲ್ಲ. ಕಂಪ್ಲೇಂಟ್ ಕೊಟ್ಟಿರ್ತೀವಿ ಯಾವುದೋ ಒಂದು ಕ್ರಿಮಿನಲ್ ಕೇಸಿಗೆ, ಆಗ ಸಾಕ್ಷಿಗಳನ್ನೂ ಒದಗಿಸಿರ್ತೀವಿ. ಆದರೆ ಆ ಸಾಕ್ಷಿನಲ್ಲಿ ಒಂದೊಂದು ಸಾರಿ ಡೌಟ್ ಬಂದ್ಬಿಡ್ತದೆ. ಆ ಡೌಟು ಬಂದಾಗ ಆ ಬೆನಿಫಿಟ್ ಆಫ್ ಡೌಟ್ಸ್ ಯಾರಿಗೂ ಹೋಗೋದು? ಅಪರಾಧಿಗಳಿಗೂ ಹೋಗ್ತದೆ, ಆರೋಪಿಗಳಿಗೂ ಹೋಗ್ತದೆ.